Come this side. ಓಕೆನಾ? ಸಿಟಿ ರವಿ ನಿನ್ನೆ ಹೈಡ್ರಾಮಾ ಮಾಡಿರೋ ಭಾರತೀಯ ಜನತಾ ಪಾರ್ಟಿಯವರು, ಅದರಲ್ಲೂ ಕರ್ನಾಟಕ ರಾಜ್ಯದಲ್ಲಿ ಕೆಲವರು ಅವರ ಸಮತೋಲನವನ್ನು ಕಳ್ಕೊಂಡಿದ್ದಾರೆ. ಯಾಕಂದರೆ ಅಲ್ಲಿ ಅವ್ರು ಯಾರೂ ಸಹ ನಿರೀಕ್ಷೆ ಮಾಡಿರಲಿಲ್ಲ ಜನ್ಜಿ ಅವರು ಯಶಸ್ವಿ ಆಗ್ತಾರೆ ಅಂಥೇಳಿ. ಅವರ ಶಿಕ್ಷಣ ಸಚಿವರು ರಾಜೀನಾಮೆ ಕೊಟ್ಟ ನಂತರ ಇವರು ಎಲ್ರಿಗೂ ಸಹ ಒಂದು ಭಯ ಹುಟ್ಟಿದೆ. ಯಾವುದಾದ್ರೂ ವಿಚಾರದಲ್ಲಿ ನೀವು ಹೋರಾಟ ಮಾಡಬೇಕು ಅನ್ನೋದು ಬಂದಾಗ ಧೈರ್ಯ ಇರಬೇಕು. FIR ಆದಾಗ ಅದನ್ನು ಸ್ವೀಕಾರ ಮಾಡಿ ಕೋರ್ಟಲ್ಲೂ ಸಹ ಆ ಕೋರ್ಟಲ್ಲಿ ವಾದ ವಿವಾದಗಳು ಮಾಡಲಿಕ್ಕೆ ತಯಾರಾಗಬೇಕು. ಅರ್ಧಂಬರ್ಧ ಮಾಡೋಕ್ಕೆ ಹೋದಾಗ ಇದೇ ಆಗೋದು. ಅವ್ರಿಗೆ ಅವರ ಸಿದ್ಧಾಂತದ ಮೇಲೆ ನಂಬಿಕೆ ಇದ್ದರೆ FIR ಆದ್ರೂ ತೊಂದರೆ ಇಲ್ಲ, ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಬೇಕು. ಇವನು ರಾಮ ಮಂದಿರದ ವಿಚಾರದಲ್ಲೂ ಸಹ ಯಾರೂ ಸಹ ಅಯೋಧ್ಯೆಯಲ್ಲಿ ಇವರು ಯಾರೂ ಸಹ ಭಾರತೀಯ ಜನತಾ ಪಾರ್ಟಿ, ಜನಸಂಘದವರು, RSS ಅವರು ಪ್ರಾಣ ಕಳ್ಕೊಂಡಿರಲಿಲ್ಲ. ಈಗಲೂ ಸಹ ಇವತ್ತು ಸಹ ಕ್ರಿಮಿನಲ್ ಕೇಸ್ ಪೆಂಡಿಂಗ್ ಇದೆ ಲಾಲ್ ಕೃಷ್ಣ ಅದ್ವಾನಿ ಅವ್ರ ಮೇಲೆ, ಮುರಳಿ ಮನೋಹರ್ ಜೋಶಿ ಮೇಲೆ, ಉಮಾಭಾರತಿ ಅವ್ರ ಮೇಲೆ. ಆ ಥರ ಇವ್ರಿಗೇನಾದರೂ ಧೈರ್ಯ ಇದ್ದರೆ ಪೊಲೀಸ್ ಅವರು ಏನು FIR ಮಾಡಿದ್ದಾರೆ ಅದನ್ನು ಧೈರ್ಯವಾಗಿ ನ್ಯಾಯಾಲಯದಲ್ಲಿ ಎದುರಿಸಬೇಕೇ ವಿನಃ ಈ ಥರ ಜನಗಳು ಸೇರಿಸ್ಕೊಂಡು ಕೂಗಾಡೋಕ್ಕೆ ಇದೇನು ಆಫ್ರಿಕನ್ ಕಂಟ್ರಿ ಅಲ್ಲ ಅಥವಾ ನಾರ್ತ್ ಕೊರಿಯಾ ಅಲ್ಲ. ಮುಸ್ಲಿಮರು ಮುಲ್ಲಾಗಳಂತಾನೆ ಬರೆದರು. ಅದೇ ಅವ್ರಿಗೆ ಮುಸ್ಲಿಮು, ಪಾಕಿಸ್ತಾನು, ಮಚಲಿ, ಮಟನ್ನು, ಮಂಗಲಸೂತ್ರ ಅಂದ್ರೆ ಅದು ಬಿಟ್ಟರೆ ಬೇರೆ ಏನು ರಾಜ್ಯದ ಬಗ್ಗೆ, ದೇಶದ ಬಗ್ಗೆ ಗೊತ್ತೇ ಇಲ್ಲ ಅವ್ರಿಗೆ. ಅದು ಪೊಲೀಸರಿಗೆ ಅಡ್ಡಿಪಡಿಸಿದಾಗ ಸರ್ಕಾರಿ ನೌಕರನ್ನ ಅಡ್ಡಿಪಡಿಸಿದ ವಿಚಾರದಲ್ಲೂ ಸಹ ಒಂದು ಕೇಸ್ ಬುಕ್ ಮಾಡಬೇಕಾಗತ್ತೆ. ಆ ಥರ ಮಾಡಲಿಲ್ಲ ಅಂದರೆ ಪೊಲೀಸರ ವಿರುದ್ಧ ನಾನೇ ಹೋರಾಟ ಮಾಡಬೇಕಾಗುತ್ತೆ. ಯಾಕಂದರೆ ಯಾರಾದರೂ ಒಬ್ಬ ಪೊಲೀಸವ್ರು ತಡೆದ್ರೂ ಸಹ ಅವ್ರಿಗೆ FIR ದಾಖಲಾಗುತ್ತೆ. ಅವರ ಕಾರ್ಯನಿರ್ವಹಣೆಗೆ ಅಡ್ಡ ಹಾಕಿದ್ರೆ ಅದರ ವಿರುದ್ಧ ಅದರಲ್ಲಿ ಕಾನೂನು ಕ್ರಮ ತೆಗೆದುಕೊಳ್ಬೋದು. ಆ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ. ಅಲ್ಲ, ಅವ್ರ ಜೀವನ ಪೂರ್ತಿ ಮಾಡಿರೋದೇ ಸುಳ್ಳಿನ ಫ್ಯಾಕ್ಟ್ರಿ ಇಟ್ಕೊಂಡಿರೋ ಜನ. ರಾಜಕಾರಣಿಗಳು, ಪೊಲೀಸ್ ಈಗ 5 ವರ್ಷದಿಂದ ಜೈಲಲ್ಲಿ ಇಟ್ಟಿದ್ದಾರೆ. FIR ಕೂಡ ಮಾಡಿಲ್ಲ ಉಮರ್ ಖಾಲಿದ್ಗೆ. ಇಂಥವ್ರಿಗೇನು ಇವರೇನು VVIPಗಳ? ಇವರು ಸಂವಿಧಾನದಿಂದ ಮೇಲಿರ್ತಕ್ಕಂಥವ್ರ, ಕಾನೂನಿನ ಮೇಲಿರ್ತಕ್ಕಂಥವ್ರ? ಈ ದೇಶದಲ್ಲಿ ಎಲ್ರಿಗೂ ಒಂದೇ ಕಾನೂನು. ಉಮರ್ ಖಾಲಿದ್ಗೂ ಆ ಕಾನೂನು ಇದೆ, ಇವ್ರ ಮೇಲೂ ಆ ಕಾನೂನು ಆಗಬೇಕಾಗಿದೆ. ಡೆಲ್ಲಿಗೆ ಹೋಗ್ತಾ ಇದ್ದೀನಿ. ಕ್ಯಾಬಿನೆಟ್ ವಿಚಾರ ಅಲ್ಲ. ನಾನು ಇವತ್ತಿಂದ 30ನೇ ತಾರೀಕುವರೆಗೂ ಕರ್ನಾಟಕದಲ್ಲಿಲ್ಲ. ಆದ್ದರಿಂದ 30ನೇ ತಾರೀಕು ನಾನು ಬರ್ತೀನಿ. ಡೆಲ್ಲಿನಲ್ಲಿ ಏನಾದರೂ ವಿಚಾರಗಳು, ಬೆಳವಣಿಗೆಗಳಿದ್ದರೆ ಅಲ್ಲಿ ನಿಮ್ಮ ಸ್ನೇಹಿತರಿದ್ದಾರೆ, ಅವರಲ್ಲಿ ಮಾತಾಡ್ತೀನಿ. ಯಾಕಂದರೆ ನಾನು ಇವತ್ತು ಯಾವುದೋ ಖಾಸಗಿ ವಿಚಾರದಲ್ಲಿ ಹೋಗ್ತಾ ಇರೋದು. ಅಲ್ಲಿ ಡೆಲ್ಲಿಗೆ ಹೋದ್ಮೇಲೆ ಏನು ಬೆಳವಣಿಗೆ ಅದನ್ನು ನೋಡಿ ನಾನು ಹೇಳ್ತೀನಿ. ನಾನು ಸಹ ಸಿದ್ದರಾಮಯ್ಯರ ಜೊತೆಗೆ ಹೋಗ್ತಾ ಇದ್ದೀನಿ. ಶಿವಕುಮಾರ್ ಅವರು MP ಗಳ ಸಭೆ ಕರೆದಾರೆ. ಅವರು ಈಗಾಗಲೇ 10 ಗಂಟೆ ಫ್ಲೈಟಲ್ಲಿ ಹೋಗಿದ್ದಾರೆ. ನಾನು ಈಗ ಹೊರಟಿದ್ದೀನಿ. ಅಲ್ಲಿ ಹೋದಾಗ ಏನೋ ಬೆಳವಣಿಗೆ ಇದ್ದರೆ ನಿಮ್ಮ ಸ್ನೇಹಿತರಿಗೆ ಸಿಗ್ತೀನಿ. ನಾನಾದರೂ ಹೋಗ್ತಾ ಇರ್ತಕ್ಕಂಥದ್ದು, ನಾನು 3 ದಿವಸಗಳ ಕಾಲ ಕರ್ನಾಟಕದಿಲ್ಲ. ಅದಕ್ಕೋಸ್ಕರ ಡೆಲ್ಲಿಗೆ ಹೋಗಿ ಆ ಕಡೆ ಹೋಗ್ತಾ ಎಲ್ಲ ನಿರೀಕ್ಷೆ ಮಾಡ್ತಾ ಇದ್ದೀವಿ. ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಬೋದು ಅನ್ನೋ ಭರವಸೆ ಇದೆ. ಅದೆಲ್ಲ ಊಹಾಪೋಹಗಳು. ಮತ್ತು ಅದಕ್ಕೇನಂತೀರ, ಅವರು ಬಲ್ಲ ಮೂಲಗಳಿಂದ ಅಂತ ಹೇಳಿದ್ದಾರೆ. ಆ ಬಲ್ಲ ಮೂಲಗಳಿಂದ ಅಂದರೆ ಯಾರು ಬಲ್ಲವರು ಅನ್ನೋದನ್ನ ಅವ್ರನ್ನೇ ಕೇಳಿದ್ರೆ ಭಾಳ ಒಳ್ಳೆಯದು. ಚುನಾವಣಾ ರಾಜಕೀಯದಿಂದ ನಿವೃತ್ತಿ ತಗೊಳ್ತೀನಿ ಅಂತ ಹೇಳಿದ್ದಾರೆ. ಅವರ ತೀರ್ಮಾನದ ಬಗ್ಗೆ ಏನಂತ ಅವರು ಕಾರಣ ಕೊಟ್ಟಿರ್ತಕ್ಕಂಥದ್ದು ಭಾಳ ಅರ್ಥಗರ್ಭಿತವಾದ ಕಾರಣ. ರಾಜಕಾರಣ ಭಾಳ ಕೆಟ್ಟಿದೆ, ಹಣದ ಪ್ರಭಾವ ಜಾಸ್ತಿ ಇದೆ. ಅದು 100ಕ್ಕೆ 100 ಸತ್ಯ. ತೋಳು ಬಲ, ಹಣದ ಬಲ ಇದೆ, ತೊಂದರೆ ಇಲ್ಲ. ಕಪ್ಪು ಹಣದ ಬಲ ಇವೆಲ್ಲವೂ ಸಹ ಇರೋದರಿಂದ ಅವರು ಬೇಸತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಅವ್ರ ಕಾರಣ ಭಾಳ ಮುಖ್ಯ. ಮತ್ತು ರಾಜಕೀಯ ನಿವೃತ್ತಿ, ಇದು ಸಕ್ರಿಯ ರಾಜಕಾರಣ ಅಂದರೆ ವಿಧಾನಮಂಡಲ ರಾಜಕೀಯದಲ್ಲಿಂದ ನಿವೃತ್ತಿ ಹೊಂದಿರ್ತಕ್ಕಂಥದ್ದು, ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಹೊಂದಿರ್ತಕ್ಕಂಥ ಹೇಳಿರೋದು. ಅದನ್ನು ನಾನು ಅವ್ರನ್ನ ಪತ್ರಿಕೆಯಲ್ಲಿ ನೋಡಿರೋದು. ಅವರಲ್ಲಿ ಮಾತಾಡೋವರೆಗೂ ನಾನು ಹೇಳೋಂಗಿಲ್ಲ. ಬಟ್ ಯಾವ ನಿಮ್ಮ ಪತ್ರಿಕೆಗಳು, ಮಾಧ್ಯಮದಲ್ಲಿ ಬಂದಿದೆ, ರಾಜಕೀಯ ಭಾಳ ಕೆಟ್ಟದಾಗಿದೆ, ಹಣದ ಬಲ, ತೋಳು ಬಲ ಇವೆಲ್ಲವೂ ಜಾಸ್ತಿ ಆಗಿರೋದ್ರಿಂದ ನನಗೆ ಬೇಸತ್ತಿದೆ ಅಂತ ಹೇಳಿದ್ದಾರೆ. ಅದು ನಿಜ.